ಸ್ವಾಮೀಜಿಗಳು ಹೇಳ್ತಾ ಇದ್ದಾರೆ ಸರ್ಕಾರದಲ್ಲಿ ದುಡ್ಡಿಲ್ಲ, ಗ್ಯಾರಂಟಿಗಳಿಂದ ಅನುದಾನ. ಸ್ವಾಮೀಜಿಗಳು ಹೇಳಿದ್ರೆ ಗೊತ್ತಿಲ್ಲ. ಅವ್ರು ನಮ್ಮ ಬಜೆಟ್ ಬಗ್ಗೆ ಅವ್ರು ಏನು ಓದ್ಕೊಂಡಾರೋ ತಿಳ್ಕೊಂಡು ಅದು ನನಗೆ ಗೊತ್ತಿಲ್ಲ. ಎಲ್ಲ ತಿಳ್ಕೊಂಡು ಓಕೆ, ಇನ್ನೊಂದು ಕಡೆ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಅಂತ ರಾಯರೆಡ್ಡಿ ಅವರು ಹೇಳ್ತಾರೆ, ನಿಮಗೆ ಗ್ಯಾರಂಟಿ ಬಂದ್ ಮಾಡಿದ್ರೆ ರೋಡ್ ಬರ್ತದೆ ಅಂತಕ್ಕಂತ ಹೇಳ್ತಾರೆ. ಒಬ್ಬರು ಆರ್ಥಿಕ ಸಲಹೆಗಾರರಾಗಿ ಯಾವುದೋ ಒಂದು ಮೂಡ್ನಲ್ಲಿ ಯಾವುದೋ ಒಂದು ವಿಚಾರಕ್ಕೆ ಅದೇನು ದೊಡ್ಡ ಹೈಲೈಟ್ ಮಾಡತಕ್ಕಂಥದ್ದು ಅರ್ಥ ಇಲ್ಲ. ಸರ್ಕಾರ ರಾಯರೆಡ್ಡಿ ಹೇಳಿದ್ದೇನು ನೋಡಪ್ಪ, ಆಗ್ತದೆ ಗ್ಯಾರಂಟಿ ಯೋಜನೆಗಳಿಗೆ ನಾವು ಹೆಚ್ಚಿನ ಹಣ ಕೊಟ್ಟು ಅಂತಕ್ಕಂಥ ಮಾತನ್ನು ಹೇಳಿ ದಾಖಲೆಯಲ್ಲಿ ಅದನ್ನು ಹೇಳಿದ್ದೇವೆ. ಸರ್ಕಾರ ಸುಭಿಕ್ಷವಾಗಿದೆ, ಅನುದಾನ ಬಿಡುಗಡೆ ಆಗ್ತಾ ಇದೆ ಅಂತ ಯಾಕೆ ಗೊತ್ತಾಗ್ತಿಲ್ಲ ನಮಗೆ. ಹಾಂ, ಎಲ್ಲ ಕೆಲಸಗಳು ನಡೀತಾ ಇದ್ದಾವೆ, ಎಲ್ಲ ಮಾಡ್ತಾಯಿದ್ದೀವಿ. ದಿನಗಳ ಹಿಂದೆ ಎಷ್ಟು ರಾಜಕೀಯವಾಗಿ ಹೇಳ್ತಾ ಇದ್ರು, ಇಲ್ಲ ಸರ್ ಅನುದಾನ ಬರ್ತಾ ಇಲ್ಲ, ನನ್ನ ಸಿಎಂ ಅವ್ರಿಗೇನು ಅನುದಾನ ಬೇಕಾಗಿರಬೇಕು, ಅನುದಾನ ಕೊಡುತ್ತೇವೆ. ಏನು ತಪ್ಪು? ಒಬ್ಬ ಶಾಸಕಾಗಿ ಅನುದಾನ ಕೇಳೋದು ತಪ್ಪನ? ಅನುದಾನ ಇನ್ನೂ ಬೇಕಾಗಿರಬೇಕು ಹೇಳಿದ್ದಾರೆ. ಕಾಂಗ್ರೆಸ್ನಲ್ಲಿ ಈಗ ಸಿಎಂ ಬದಲಾವಣೆ ಸುದ್ದಿ ಕೇಳಿದ್ರು, ಮತ್ತೆ ಶಾಂತ ಆಯಿತು, ಮತ್ತೆ ನಿಮ್ಮಿಂದ ಕೇಳ್ತಾ ಇದ್ದೀವಿ.